ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಸಣ್ಣ ಮಳೆಗೂ ಕೆರೆಯಾಗುವ ಬೆಂಗಳೂರು ಪರಿಸ್ಥಿತಿಗೆ ಜಲಮಂಡಳಿ ನೇರ ಹೊಣೆಯಾಗಿತ್ತು. ಇದಕ್ಕೆ ಪರಿಹಾರವಾಗಿ ಮಳೆ ಕೊಯ್ಲು ಪದ್ಧತಿಯನ್ನ ಅನುಷ್ಠಾನ ಮಾಡಿ ಅಂತ ಸರ್ಕಾರ ಗುಟ್ಟುರು ಹಾಕಿತ್ತು. ಆದರೆ ಇಡೀ ಯೋಜನೆ ಹಳ್ಳ ಹಿಡಿದಿರೋದು ಮಾತ್ರ ದುರಂತವೇ ಸರಿ. ಜಲಮಂಡಳಿ ವತಿಯಿಂದ ನಿರ್ಮಾಣವಾದ ಇಂಗುಗುಂಡಿ ಇದು. ಆದರೆ ಇದನ್ನು ನೋಡಿದರೆ ಹಲವು ಅನುಮಾನಗಳು ನಮ್ಮನ್ನು ಕಾಡುತ್ತವೆ. ನಿಜವಾಗ್ಲೂ ಇದರಲ್ಲಿ ಮಳೆ ನೀರು ಇಂಗುತ್ತಾ? ಹೋಗ್ಲಿ, ಹನಿ ನೀರಾದರೂ ಇದರಲ್ಲಿ ಸಂಗ್ರಹವಾಗುತ್ತಾ? ನೋ ಚಾನ್ಸ್. ಯಾಕೆಂದ್ರೆ ಬಸವೇಶ್ವರ ನಗರದ ಸರ್ ಎಂವಿ ಪಾರ್ಕ್ನಲ್ಲಿ ನಿರ್ಮಿಸಿದ ಇಂಗುಗುಂಡಿಯ ಸ್ಪೆಷಾಲಿಟಿಯೇ ಅಂತದ್ದು. ಈ ಇಂಗುಗುಂಡಿಯೊಳಗೆ ಕಲ್ಲು ಮರಳನ್ನ ಸಮರ್ಪಕವಾಗಿ ಬಳಕೆ ಮಾಡಿಲ್ಲ. ಜೊತೆಗೆ ಅದೆಷ್ಟು ಅವೈಜ್ಞಾನಿಕ ಅಂದ್ರೆ ಗುಂಡಿಯನ್ನ ರಂಧ್ರಗಳಿಲ್ಲದ ಕಾಂಕ್ರೀಟ್ ಮುಚ್ಚಳದಿಂದ ಮುಚ್ಚಿದ್ದು ಮಳೆಯ ನೀರು ಇಂಗುವ ಯಾವ ಸಾಧ್ಯತೆಯೂ ಇಲ್ಲ. ಇದು ಈ ಒಂದು ಪಾರ್ಕ್ನ ಕಥೆಯಲ್ಲ. ಇಡೀ ನಗರದಲ್ಲಿ ಈ ರೀತಿಯ ಇಂಗುಗುಂಡಿಗಳು ಎಲ್ಲಾ ಕಡೆ ಇದೆ. ಉದ್ಯಾನವನದ ನಡೆದಾಡೋ ಜಾಗದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಲಾಗಿದೆ. ಹೀಗಾಗಿಯೇ ಈ ಗುಂಡಿಗೆ ಎಡವಿ ಬಿದ್ದವರೆಷ್ಟೋ ಮಂದಿ. ಆದರೆ ಗುಂಡಿಯ ಎಡವಟ್ಟು ಬಗ್ಗೆ ಸಚಿವ ಸುರೇಶ್ ಕುಮಾರ್ ಹತ್ರ ಕೇಳಿದ್ರೆ ತಜ್ಞರಿಂದಲೇ ಈ ಇಂಗುಗುಂಡಿಗಳನ್ನ ನಿರ್ಮಿಸಿದ್ದೀವಿ ಅಂತ ಹಾಸ್ಯಾಸ್ಪದ ಹೇಳಿಕೆ ನೀಡುತ್ತಾರೆ. ನಾವು ಪ್ರಾರಂಭಿಕವಾಗಿ ಒಂದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅಲ್ಲಿ ಯಾರು ಮಳೆ ನೀರಿನ ವಿಶೇಷವಾಗಿ ಇಂಗುಬಾವಿನಲ್ಲಿ ಪರಿಣಿತರಿದ್ದಾರೆ, ಶಿವಕುಮಾರ್ ಅವರಿದ್ದಾರೆ, ವಿಶ್ವನಾಥ್ ಅವರೇ, ಅವ್ರನ್ನೇ ಕರ್ಕೊಂಡ್ಬಂದು ಯಾವ ರೀತಿ ಮಾಡಬೇಕೋ ಅದೇ ರೀತಿ ನಾವು ಮಾಡಿಸ್ತೀವಿ. ಅದೇ ಒಂದು ಕಾರ್ಯವನ್ನು ಮಾಡಿ ಭಾಳ ದೊಡ್ಡ ಪ್ರದೇಶದಲ್ಲಿ ನೀರು ಬರ್ತದೆ, ಮಳೆ ಬರ್ತದೆ, ಅದನ್ನು ಸಂಗ್ರಹ ಮಾಡೋ ಕಾರ್ಯವನ್ನು ನಾವು ಮಾಡ್ತೀವಿ. ನೋಡಿದ್ರಲ್ಲ, ಸತ್ಯ ಕಣ್ಣಿಗೆ ರಾಚುವಂತಿದ್ರು ಅಧಿಕಾರಿಗಳು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಮಳೆ ಕೊಯ್ಲು ಪದ್ಧತಿ ಕಡ್ಡಾಯಕ್ಕೆ ಆದೇಶ ನೀಡಿ ಇದರ ಅನುಷ್ಠಾನದ ಬಗೆಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನನ್ನಬೇಕು ಹೇಳಿ? ಸರ್ಕಾರದ ಮಹತ್ವಾಕಾಂಕ್ಷಿ ಮಳೆ ನೀರು ಕೊಯ್ಲು ಯೋಜನೆ ಹಳ್ಳದಾರಿ ಹಿಡಿದಿದೆ. ಹೌದು, ಬೆಂಗಳೂರು ನಗರದ ಎಲ್ಲೆಡೆ ಕಣ್ಣು ಹಾಯಿಸಿದ್ರೂ ಅವೈಜ್ಞಾನಿಕ ಪದ್ಧತಿಯಿಂದ ನಿರ್ಮಿಸಲಾಗಿರುವ ಮಳೆ ಕೊಯ್ಲು ಇಂಗುಗುಂಡಿಗಳೇ ಕಾಣಸಿಗುತ್ತೆ. ಹಾಗಾದರೆ ಈ ಪದ್ಧತಿ ಅನುಷ್ಠಾನಗೊಳ್ಳುತ್ತಾ? ಇದಕ್ಕೆ ಜಲಮಂಡಳಿ ಹಾಗೂ ಸಚಿವ ಸುರೇಶ್ ಕುಮಾರೇ ಉತ್ತರ ನೀಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಮತ್ತು ಪ್ರಕಾಶ್ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ನೀರಿನ ಸಮಸ್ಯೆಯಿಂದ ತತ್ತರಿಸಿದ್ದ ಪುಲಕೇಶಿ ನಗರದ ಜನತೆ ಬಿಂದಿಗೆ ಹಿಡಿದು ಬೀದಿಗಿಳಿದರು. ಕಳೆದ 25 ವರ್ಷದಿಂದ ಈ ಕ್ಷೇತ್ರದ ಸಾವಿರಾರು ಜನ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಸಾಕಷ್ಟು ಬಾರಿ ವರದಿ ಕೂಡ ಮಾಡಿತ್ತು. ಆದರೆ ಇದ್ಯಾವುದಕ್ಕೂ BWSSB ಸ್ಪಂದಿಸದೇ ಇರೋದ್ರಿಂದ ಕಂಗೆಟ್ಟ ಜನತೆ ಬಿಂದಿಗೆ ಹಿಡಿದು ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿ ಅಧಿಕ ಪ್ರಮಾಣದ ವಾಟರ್ ಮಾಫಿಯಾ ಕೂಡ ನಡೆಯುತ್ತಿರುವುದನ್ನು ಖಂಡಿಸಿ ಘೋಷಣೆ ಕೂಗಿದ್ರು. ಬೆಂಗಳೂರಿನಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಕಾಮಗಾರಿಗಳು ಆಮೆ ವೇಗದಲ್ಲಿ ಸಾಗುತ್ತಿವೆ. ಈ ರೀತಿಯ ಆರೋಪಗಳಿಗೆ ಸಾಕ್ಷಿಯಾಗಿ ಇವತ್ತು ಬೆಂಗಳೂರಿನ ಕದ್ರೇನಹಳ್ಳಿ ಅಂಡರ್ಪಾಸ್ ಕಾಮಗಾರಿ ಸಿಕ್ಕಿದೆ. ಕಳೆದ 2006ರಿಂದ ಕೇವಲ 10 ತಿಂಗಳಲ್ಲಿ ಮುಗಿಬೇಕಾಗಿದ್ದ ಈ ಕಾಮಗಾರಿ ವರ್ಷ 5 ಕಳೆದರೂ ಕುಂಟುತ್ತಾ ಸಾಗಿದೆ. ಕೇವಲ 5 ಮಂದಿ ಕೆಲಸಗಾರರಿಂದ ಅಂಡರ್ಪಾಸ್ ಕಾಮಗಾರಿ ನಡೆಯುತ್ತಿರುವುದು ಕಟು ಸತ್ಯ. ಹೊರಗೆ ಬಿದ್ದದ್ದು ಇಂದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ಈ ಕಾಮಗಾರಿಯನ್ನು ಪರಿಶೀಲಿಸಿದಾಗ ಕಾಮಗಾರಿಯ ಕಾಂಟ್ರಾಕ್ಟ್ ಪಡೆದಿದ್ದ ಮಹದೇವ್ ಹೈಟೆಕ್ ಪ್ರಾಜೆಕ್ಟ್ ಸಿಬ್ಬಂದಿಯನ್ನ ಈ ಸಮಯದಲ್ಲಿ ತರಾಟೆಗೆ ತೆಗೆದುಕೊಂಡಾಗ ಅವರಿಂದ ಬಂದದ್ದು ಹಾಸ್ಯಾಸ್ಪದ ಕಾರಣ. 10 ತಿಂಗಳೊಳಗಡೆ ಮುಗಿಸ್ಬೇಕಿತ್ತು ಈ ಪ್ರಾಜೆಕ್ಟ್ನ, ಆದರೆ ಅವ್ರಿನ್ನ ಮುಗಿಸಿಲ್ಲ. 5 ವರ್ಷ ಆಯಿತು. 2006 ಮೇದಲ್ಲಿ ಶುರುವಾಗಿದ್ದು, 10 ತಿಂಗಳು ಅಂದರೆ 2007 ಮಾರ್ಚಲ್ಲಿ ಅಟ್ಲೀಸ್ಟ್ ಮುಗಿಸ್ಬೇಕಿತ್ತು. ಈ ಪ್ರಾಜೆಕ್ಟ್ ಮುಗಿಸ್ಲಿಲ್ಲ. ಅವ್ರೇನು ಹೇಳೋದು ಅಂದರೆ BBMP ಮೇಲೆ ತೋರಿಸ್ತಾರೆ, BBMP ಕಡೆ ಮಾಡಿ ಏನು ಅಂದರೆ ನಮಗೆ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡಲಿಲ್ಲ. BBMP ರೆಕಾರ್ಡ್ ನಿನ್ನೆ ನಾನು ಅಬ್ಸರ್ವ್ ಮಾಡಿದಾಗ 2011 ಮೇದಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಅಕ್ವೈರ್ ಮಾಡಿ ಕೊಟ್ಟ ಮೇಲೆ ಮೇಯಿಂದ ಇದುವರೆಗೆ ತನಕ ಏನು ಮಾಡಿದ್ದಾರೆ? ಏನೂ ಮಾಡಿಲ್ಲ. 5 ಜನ 10 ಜನ ಕೆಲಸದ ಹಾಳಿಟ್ಕೊಂಡು. ರಜನಿಕಾಂತ್ ಭಾರತ ಚಿತ್ರರಂಗದ ಈ ಸೂಪರ್ ಸ್ಟಾರ್ ನಿಜಕ್ಕೂ ಗ್ರೇಟ್. ಸ್ಟೈಲ್ ಹಾಗೂ ಆಕ್ಟಿಂಗ್ ಎರಡರಲ್ಲೂ ಫೇಮಸ್ ಆಗಿರೋ ರಜನಿ ನಂಬಲ ಸಾಧ್ಯವಾದ ಸೂಪರ್ ಸ್ಟನ್ಸ್ಗಳಿಗೆ ಹೆಸರುವಾಸಿ. ಈ ರಜನಿಯ ಬಗ್ಗೆ ಇರೋ ಜೋಕ್ಸ್ ಒಂದೆರಡಲ್ಲ, ಎಲ್ಲವೂ ಅಭಿಮಾನಿಗಳ ಹೃದಯದಿಂದ ಹುಟ್ಟಿ ಬಂದ ತಮಾಷೆಯ ಕಥೆಗಳು. ಖುದ್ದು ರಜನಿ ಕೂಡ ಈ ಜೋಕ್ಸ್ಗಳನ್ನ ಕೇಳಿ ನಕ್ಕು ಖುಷಿಯಾಗ್ತಾರೆ. ಅಂಥ ಜೋಕ್ಸ್ಗಳಲ್ಲಿ ಕೆಲವು ಇಲ್ಲಿವೆ. ಜಸ್ಟ್ ನೋಡಿ ರಿಲ್ಯಾಕ್ಸ್ ಆಗ್ತಾ ಒಂದು ಬ್ರೇಕ್ ತಗೋಣ. ರಜನಿಕಾಂತ್ ಒಂದು ದಿನ ಚಿಕ್ಕ ಹುಡುಗಿಯೊಬ್ಬಳಿಗೆ ಒಳ್ಳೆಯವಳಾಗಿರು, ಇಲ್ಲಾಂದ್ರೆ
ಹುಷಾರ್ ಅಂತ ಎಚ್ಚರಿಕೆ ಕೊಟ್ರು. ಆ ಹುಡುಗಿ ಆಮೇಲೆ ಮದರ್ ತೆರೇಸಾ ಆದ್ರು. ಭೂಮಿಯಿಂದ ಸೂರ್ಯ, ಗ್ರಹ, ನಕ್ಷತ್ರಗಳೆಲ್ಲ ದೂರ ಇರೋದು ಯಾಕೆ ಗೊತ್ತಾ? ಭೂಮಿ ಮೇಲೆ ರಜನಿಕಾಂತ್ ಇರೋದ್ರಿಂದ ಹೆದರಿ ದೂರ ಓಡಿ ಹೋಗಿವೆ.